10 ವರ್ಷದ ಹಿಂದಿನ ಒಂದು ಅವಮಾನ ನಿಮಗೆ ಇವತ್ತಿಗೂ ನೆನಪಿದೆ. ಆದರೆ ನಿನ್ನೆ ಏನು ಊಟ ಮಾಡಿದ್ರಿ ಅಂತ ಕೇಳಿದ್ರೆ ತಕ್ಷಣಕ್ಕೆ ನಿಮಗೆ ನೆನಪಾಗುವುದಿಲ್ಲ. ಯಾಕಿರ್ಬೋದು? ಇದರ ಹಿಂದಿರುವ ಕಾರಣ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಮೆದುಳಿಗೆ ಕೆಲವು ಘಟನೆಗಳಿಗಿಂತ ಅದಕ್ಕೆ ಹೊಂದಿಕೊಂಡಿರುವಂತಹ ಭಾವನೆಗಳು ಹೆಚ್ಚು ಇಷ್ಟ. ನಿನ್ನೆ ರಾತ್ರಿ ಊಟ ಮಾಡಿದ್ದು ಕೇವಲ ಒಂದು ದಿನಚರಿಯಾಗಿತ್ತಷ್ಟೇ. ಆದರೆ 10 ವರ್ಷದ ಹಿಂದಿನ ಆ ಅವಮಾನ ಅದು ನಿಮ್ಮ ಮನಸ್ಸಿಗೆ ನಾಟಿತ್ತು. ಅದಕ್ಕೆ ಸೇರಿಕೊಂಡಂತೆ ನೋವು, ಭಯ, ಆತಂಕ ಇಂತಹ ಹಲವಾರು ಇಮೋಷನ್ಸ್ಗಳು. ನೀವು ಯಾವ ವಿಷಯಕ್ಕೆ ಭಾವನೆಗಳನ್ನು ಸೇರಿಸ್ತೀರೋ ಅದನ್ನ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಶಾಶ್ವತವಾಗಿ ರೆಕಾರ್ಡ್ ಮಾಡಿ. ಹಾಗಾದ್ರೆ ಇದನ್ನ ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ನೀವು ಹೇಗೆ ಬಳಸಬೇಕು? ಬರೀ ನಾನು ಯಶಸ್ವಿ ವ್ಯಕ್ತಿ ಆಗಬೇಕು ಅಂದ್ಕೊಳ್ಬೇಡಿ. ಆ ಯಶಸ್ಸು ಸಿಕ್ಕಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಪ್ರತಿದಿನ ಫೀಲ್ ಮಾಡಿ. ಆಗ ನಿಮ್ಮ ಮನಸ್ಸು ಅದನ್ನ ನಿಜ ಮಾಡಲಿಕ್ಕೆ ದಾರಿಗಳನ್ನು ಹುಡುಕುತ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.